ಒಂದ್ 4 ತಿಂಗಳಿಂದ ಬೊಬ್ಬೆ ರೋಗ ಆಗೋಗಿತ್ತು. ಇದ್ರ ಜೊತೆ ಸೊತ್ತೋಗಿತ್ತು. ಅಯ್ಯಯ್ಯೋ, ಇದ್ರ ಜೊತೆ ಸೊತ್ತೋಗಿರೋದು ಇದ್ರ ಮುಂದೆನೆ ಊಟ ಹಾಕ್ಬಿಟ್ಟವ್ರು ರೈತರು. ಅದಕ್ಕೂ ಬೆಬ್ಬೆ ರೋಗ ಆಗಿತ್ತು. ಅದಕ್ಕೂ ಬೊಬ್ಬೆ ರೋಗ ಆಗಿ ಸೊತ್ತೋಯ್ತದು. ಸೊತ್ತೋದ್ಮೇಲೆ ಅದು ಅಲ್ಲೇ ಇದ್ರ ಮುಂದೆನೆ ಊಟ ಹಾಕಿರೋದ್ರಿಂದ ಇದು ಊಟ ಬಿಟ್ಬಿಡ್ತು. ಆಮೇಲೆ ಕಾಲ ಒಂದ್ 2-3 ಕಡೆ ಮಚ್ಚೆಗಳಿದ್ದು. ಕಸಾಯಿಖಾನೆಗೆ ಹೋಗಿತ್ತು. 21,000 ಮಾರಿದ್ದ ಅವನು ಕಸಾಯಿಖಾನೆ ಅವನಿಗೆ. ನಾನು 2,000 ಲಾಭ ಕೊಟ್ಟು ನಾನು 23,000 ಇಟ್ಕೊಂಡ್ಬಂದೆ. ಒಳ್ಳೆ ಕಟ್ ಸರ್ ಇದು. ಚೆನ್ನಾಗಿ ಸಾಕ್ಬಿಟ್ಟು 1 ಲಕ್ಷದ ಮೇಲೆ ಹೋಗಿತ್ತು. ಇದು ನೀವು ರೈತ ಹತ್ರ ಹಿಡ್ಕೊಂಬಂದ್ರ? ಪಕ್ಕ ಹಳ್ಳಿ ಕಾರ್ ಸರ್ ಇದು. ಇವಾಗ ನೀವು ವರ್ಷ ಸಂತೋಷ್ ಮನೆ ನೋಡಿದ್ರಲ್ಲ, ಸೇಮ್ ಹಂಗಾಯ್ತು ಸರ್ ಇದು. ರೈತರ ಹತ್ರ ಇಟ್ಕೊಂಡಿಲ್ಲ, ಕಸಾಯಿಖಾನೆ ಅವ್ರ ಹತ್ರ ಇಟ್ಕೊಂಡಿಲ್ಲ. ಕಸಾಯಿಖಾನೆ ಅವ್ರ ಹತ್ರ ರೈತರು ಮಾರ್ಬಿಟ್ಟಿದ್ರು ಕಸಾಯಿಖಾನೆ ಅವ್ರಿಗೆ. ಆಮೇಲೆ ಅವ್ರ ನಂಬರ್ ಇಸ್ಕೊಂಡು ಅವ್ರ ಜಾಗ ಮನೆ ಎಲ್ಲ ನೋಡ್ಕೊಂಡ್ ಬಂದೆ. ಏನೇನು ಊಟ ಆಗ್ತಾ ಇದ್ರು ಎಲ್ಲ ಕೇಳಕ್ ಹೋಗಿದ್ನಲ್ಲ, ಅವಾಗ ಅವ್ರಿಗೆ ಹೇಳಿ. ಇಲ್ಲಿ ಕಸಾಯಿಖಾನೆ ಇಲ್ಲ ಲೋಕಲ್ ಹೋಗಿತ್ತಾ? ಸರ್ ಬಿಡಿದಿಲ್ಲ. ಅಂದ್ರೆ ಇದು ಇದಕ್ಕೂ ಬೊಬ್ಬೆರೆ ಸತ್ತೋಗುತ್ತೆ ಅಂತ ಕೊಟ್ಬಿಟ್ರು ಅವರು. ಎಲ್ಲ ಊಟ ಬಿಟ್ಬಿಡ್ತಿದ್ದು. ಊಟ ಬಿಡ್ತು ಅಂತ ಮುಂದೆನೆ ಊಟ ಹಾಕ್ಬಿಟ್ಟಿದ್ರು. ಜೊತೆಲಿರೋದು ಇವಾಗ ನಮ್ ಜೊತೆಲಿರೋರು ಯಾರಾದ್ರೂ ಹೆಂಗ್ ಇವು ಮನ್ಸಿಗೆ ಹಾಕೊಂಡ್ಬಿಡ್ತಾವ ಸರ್.